ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಆಯೋಜಿಸಿದ ಸೂಪರ್ ಸ್ಟಾರ್ ಸಿಂಗರ್ ಬೆಂಗಳೂರು ಕರೋಕೆ ಗಾಯನ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶ್ರೀಮಂತ ಬೆಂಗಳೂರು ನಗರದಲ್ಲಿ ನಡೆದಿರುವ ಗಾಯನ ಸ್ಪರ್ಧೆಯಲ್ಲಿ ಪ್ರೇಕ್ಷಕರಿಗೆ, ಸ್ಪರ್ಧಿಗಳಿಗೆ ಮತ್ತು ಸನ್ಮಾನ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸಲಾಯಿತು. ಈ ಸಂಗೀತ ಮೇಳವನ್ನು ಆಯೋಜಿಸಿದ್ದ ಶ್ರೀ ಜಿ.ಎಸ್. ಜಯನವೀನ್ ಮತ್ತು ಕಾರ್ಯದರ್ಶಿ ಶ್ರೀ ಪರ್ವೀಜ್ ಪಾಷಾ ಅವರೊಂದಿಗೆ ಖ್ಯಾತ ವೈದ್ಯರು ಶ್ರೀ ಎಂಜಿನಪ್ಪರವರು, ಖ್ಯಾತ ಗಾಯಕರು ಪಳನಿ, ದೀಪಿಕಾ ಹಾಗೂ ಅಸ್ಲಾಂ ಮತ್ತು ಕೆಪಿಸಿಸಿ ಪದವೀಧರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆಯೇಷಾ ಸುಲ್ತಾನರವರು ವಹಿಸಿದ್ದರು. 26 ಮತ್ತು ಏಪ್ರಿಲ್ 27, 2025 ರಂದು ನಡೆದ 2 ದಿನಗಳ ಅದ್ಭುತ ಸಂಗೀತ ಸ್ಪರ್ಧೆಯ ಎಲ್ಲಾ ವಿಜೇತರು ಹೃದಯಪೂರ್ವಕ ಅಭಿನಂದನೆಗಳು ಸಂಸ್ಥೆಗೆ ಸಲ್ಲಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಯಕ್ಷಿತ್ ಸ್ಟುಡಿಯೋ ರಾಜಾಜಿನಗರದಲ್ಲಿ. ಸ್ಟುಡಿಯೋವಿನ ಮಾಲೀಕರು ಹಾಗೂ ಇದರ ಆರ್ಗನೈಸರ್ ಆಗಿದ್ದ ನವೀನ್ ಸರ್ ಅವರು ಮೇಡಮ್ ಅವರ ಸ್ಟೂಡೆಂಟ್ ಆಗಿದ್ರು. ಇವತ್ತು ಮೇಡಮ್ ಅವರು ಖುದ್ದಾಗಿ ಜಡ್ಜ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮೇಡಮ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಮ್ಮ ಆಡಿಟೋರಿಯಂ ಮಾಡುವಾಗ ಈ ಥರ ಎಲ್ಲ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ಕೊಂಡಿರಲಿಲ್ಲ. ಕರೋಕೆ ಮಾಡಬೇಕಂತ ಎಣಿಸ್ಕೊಂಡಿದ್ದು. ಬಟ್ ಇಲ್ಲಿ ಬೇರೆ ಥರದೇ ನಮ್ಮ ಸ್ಟೂಡೆಂಟ್ಗಳು ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ನವೀನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನು ಬೇಕು ಗುರುಗಳಿಗೆ, ನಮ್ಮ ಸ್ಟೂಡೆಂಟ್ಗಳ ಎತ್ತರಕ್ಕೆ ಬೆಳೆದ್ರೆ ಅದೇ ನಮ್ಮೊಂದು ಸಂತೋಷವಾದ ವಿಷಯ. ಮೇಡಮ್ ಈಗ ಕಾರ್ಯಕ್ರಮ ನಡೆದಿದೆ, ಸಾಕಷ್ಟು ಕಲಾವಿದರನ್ನ ನೀವು ನೋಡಿದ್ದೀರಾ. ಸೊ ಯಾರಾದರೂ ಹಾಡನ್ನು ಕಲಿಬೇಕು ಅಥವಾ ಸಾಂಗನ್ನು ನಾನು ಕಲಿಬೇಕು ಅಂತ ಏನಾದರೂ ಉತ್ಸಾಹ ಇದೆ, ಹೇಗೆ ಸಂಪರ್ಕ? ನೀವು ನಮ್ಮದು ಗೂಗಲ್ ಮ್ಯಾಪಲ್ಲಿ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ಕ್ಯಾಪಿಟಲಲ್ಲಿದೆ, ಅದರಲ್ಲಿ ಸಂಪರ್ಕಿಸ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ದೀಪಿಕಾ ಸಿಂಗರ್ ಅಂತಂದರೆ ಇನ್ಸ್ಟಾದಲ್ಲಿ ಕೂಡ ದೀಪಿಕಾ ಸಿಂಗರ್ ಅಂತಲೇ ಇದೆ. ಯೂಟ್ಯೂಬಲ್ಲಿ ಕೂಡ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ಅದರಲ್ಲಿ ಕೂಡ ಸಂಪರ್ಕಿಸ್ಬೋದು. ನಾನು ಕೊನೆಯದಾಗಿ ನವೀನ್ ಸರ್ ಮತ್ತು ಪಾಷಾ ಅವರಿಗೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಯಾವ ರೀತಿ ಅವ್ರ ಜೊತೆ ಕೈಗೂಡಿಸ್ತೀರಾ? ಖಂಡಿತ. ಈಗ ಇದು 3ನೇ ಕಾರ್ಯಕ್ರಮ ನಾವು ಸೇರಿ ಮಾಡೋದು. ಖಂಡಿತ ಅವ್ರ ಜೊತೆ ಕೊನೆ ತನಕನೂ ಇರ್ತೀನಿ. ಖುಷಿಯಾಗುತ್ತೆ. ಒಂದು ಸಿಸ್ಟಮ್ ಫಾಲೋ ಮಾಡಿದ್ದಾರೆ, ಖುಷಿಯಾಗುತ್ತೆ. ನಮ್ಮ ಸ್ಟೂಡೆಂಟ್ ಇಷ್ಟು ಸಿಸ್ಟಮೆಟಿಕ್ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಪಾಷಾ ಸರ್ ಆಗಿ ನವೀನ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ನೀಟಾಗಾಯಿತು, ತುಂಬ ಜನರ ಸಂಪರ್ಕ ಆಯಿತು, ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. 10 ವರ್ಷದಿಂದ ನಾವು 10-15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ. ಇದೊಂಥರ ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಥ್ಯಾಂಕ್ ಯು.
ಸೊ ವೀಕ್ಷಕರು, ಇದಾಗಿತ್ತು ಪಳನಿ ಸರ್, ದೀಪಿಕಾ ಮೇಡಮ್, ಆಂಜಿನಪ್ಪ ಸರ್ ಅವರು ಮಾತಾಡಿದ ಮಾತು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮುಂದೆ ಆಗ್ತೀವಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೀರೋ ಸ್ವಲ್ಪ ಒಂದು ಬಿರುದು ಪಡ್ಕೊಂಡಿದ್ದಾರೆ ನವೀನ್ ಸರ್ ಅವರು. ಈವೆಂಟ್ನ ಸಕ್ಸಸ್ಫುಲ್ಲಾಗಿ ಆರ್ಗನೈಸ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ? ಒಂದು ಸಕ್ಸಸ್ಫುಲ್ ಈವೆಂಟ್ ನಡೆಸ್ಕೊಟ್ಟಿದ್ದೀರಾ. ತಾವು ತಮ್ಮ ಕಾಂಪಿಟೇಷನ್ಸ್ನಲ್ಲಿ ಕಾಂಪಿಟೇಟರ್ಸ್ ಎಲ್ಲ ನನ್ನ ಬಗ್ಗೆ ತುಂಬ ಪ್ರೈಸ್ ಮಾಡ್ತಿದ್ರು. ಸೊ ಏನಾಗಿ ನಮಗೇನು ಇಷ್ಟಪಡ್ತೀನಿ ಅಂದರೆ, ಸುಮಾರು ಜನನ ನೋಡಿದ್ದೀವಿ ನಾವು. ಎಲ್ಲೋ ಹೋಗ್ತಾರೆ, ಎಲ್ಲೋ ಹಾಕ್ತಾರೆ, ಎಲ್ಲೋ ಮಾಡ್ತಾರೆ. ದೇ ಡಿಂಟ್ ಗೆಟ್ ಎ ಪ್ರಾಪರ್ ಪ್ಲ್ಯಾಟ್ಫಾರ್ಮ್. ನಾನು ಏನು ಮಾಡಿದೆ, ಇವರನ್ನೆಲ್ಲ ಗುಟ್ಟೆ ಹಾಕಿ 2 ತಿಂಗಳಿಂದ ಶ್ರಮ ಬಿಟ್ಟು ಮೈಸೂರು, ಮಂಡ್ಯ, ಯಲಹಂಕ ಎಲ್ಲೆಲ್ಲಿಂದ ಬಂದಿದ್ದಾರೋ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅದರಲ್ಲಿ ಬೆಸ್ಟ್ ಸಿಂಗರ್ಸು ನಮ್ಮ ಭಾಷೆ ಬಿಟ್ಟು ಬೇರೆ ಸಿಂಗರ್ಸ್ ತೊಗೊಂಡಿದ್ದಾರೆ. ಕನ್ನಡಕ್ಕೆ ಫಸ್ಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬರು ಚೆನ್ನೈಯಿಂದ ಬಂದು ಇವತ್ತು ಹಾಡೋರು. ಚೆನ್ನೈಯಿಂದ ಬಂದು ಹಾಡಿದ್ಮೇಲೆ ಆ ಅಕ್ಷರಗಳನ್ನ ಅವಳು ತಮಿಳಲ್ಲಿ ನೋಡಿಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡೋರು. ಸೊ ನಾವು ಇಂಥವ್ರನ್ನ ಬೆಳೆಸ್ಬೇಕು. ಯಾಕಂದರೆ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು. ಕನ್ನಡಕ್ಕೋಸ್ಕರ ನನಗೆ ಸುಮಾರು ಜನನ ಸೇರಿಸಿ ಮಾಡಿಸಿರೋದು. ಸೊ ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ ಆಯಿತು. ನಾವು ಇದರಿಂದ 2 ತಿಂಗಳಿಂದ ಶ್ರಮ ಬಿಟ್ಟಿದ್ದೀವಿ. ಪೇಪರ್ ಆಗಲಿ, ಪ್ರೆಸ್ ಆಗಲಿ, ಓಡಾಡಿಕೊಂಡು ರಾತ್ರಿ ಸ್ಪೀಚ್ಲೆಸ್ ನಿದ್ದೆ ಹಿಂಗೆಲ್ಲ ಮಾಡ್ಕೊಂಡು ಇದನ್ನು ಕಾರ್ಯಕ್ರಮ ಸಕ್ಸಸ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ನವೀನ್ ಸರ್, ಆಂಜನೇಯಪ್ಪ ಸರ್, ಪಳನಿ ಸರ್, ಆಶೀರ್, ಆಯಿಷಾ ಮೇಡಮ್, ದೀಪಿಕಾ ಮೇಡಮ್ ಎಲ್ಲ ಮಾತನಾಡಿದರು. ಕಾಂಪಿಟೇಟರ್ಸ್ ಕೂಡ ಮಾತನಾಡಿದ್ದಾರೆ. ಸೊ ತಾವು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕೆಪಿಸಿಸಿ ಪದವೀಧರರ ವಿಭಾಗದಿಂದ ಕಾರ್ಯದರ್ಶಿಗಳಾದ ಆಯಿಷಾ ಸುಲ್ತಾನ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಈ